ಒಳಗೆ ಬರ್ತಾ ಇದ್ದ ಹಾಗೇ ರಾಮು ಅವ್ರು ಹೇಳಿದರು, 4ನೇ ದಿವಸ ಬಂದೇ ಬಿಡ್ತು ಅಂತ. ಭಾಳ ಬೇಗ ಹೋಗುತ್ತೆ ಕಾಲ. ನಿನ್ನೆ ದಿವಸ ಒಂದು ಘಟನೆ ಹೇಳಿದೆ ಕೊನೆ ಹೊತ್ತಿಗೆ, ಆ ಚಂದನ ಘಟನೆ. ನಾನು ಇಲ್ಲಿಂದ ಹೋದ್ಮೇಲೂ ನನ್ನ ತಲೆಯಿಂದ ಹೋಗಲಿಲ್ಲ ಆ ಘಟನೆ. ಅದು ಅಂದರೆ ಮನುಷ್ಯನ ಜೀವನದಲ್ಲಿ ಹೇಗೆ ನಮಗೆ ಗೊತ್ತಿಲ್ಲದ ಹಾಗೆ ಅನಿವಾರ್ಯವಾಗಿ ಕಷ್ಟಗಳು ಬರ್ತದೋ ಅದಕ್ಕೆ ನಾವು ಜವಾಬ್ದಾರರಲ್ಲ. ಆ ಚಂದನ ಹುಡುಗಿ ರಾಜನ ಮಗಳು, ಮಹಾವೀರನ ಚಿಕ್ಕಮ್ಮ ಆಗಬೇಕು, ಸುರಸುಂದರಿ ಆಗಿದ್ದವಳು. ಪಾಪ ಯಾರಿಗೂ ತೊಂದರೆ ಮಾಡಿಲ್ಲ. ರಾಜೋದ್ಯಾನದಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಯಾವನೋ ಮೇಲೆ ಹೋಗೋ ವಿದ್ಯಾಧರ ಕಂಡು ಎಳ್ಕೊಂಡು ಹೋಗಬೇಕಾದ್ರೆ ಹೆಂಡತಿ ಬಂದ್ಲು ಅಂತ ಆಕೆನ ಕಾಡಲ್ಲಿ ಬಿಟ್ಟು ಹೋಗೋದು, ಇದು ಕಥೆ ಒಂಥರ ವಿಚಿತ್ರ ಅನಿಸಲ್ವ? ಆ ಕಾಡಲ್ಲಿ ಬೇಟೆಗಾರ ಆಕೆನ ಹೊತ್ಕೊಂಡು ಹೋಗೋದು, ಆಕೆನ ದಾಸಿ ಅಂತ ಮಾರೋದು, ಒಬ್ಬ ಹಿರಿಯ ಮನುಷ್ಯ ಆಕೆನ ಕರ್ಕೊಂಡು ಹೋಗೋದು ಮನೆಗೆ. ಆತ ಮಗಳ ಹಾಗೆ ಪ್ರೀತಿ ಇದ್ದರೂ ಕೂಡ ಅವನ ಹೆಂಡತಿ ತಪ್ಪು ತಿಳ್ಕೊಂಡು ಈಕೆನ ಬೇಡಿ ಹಾಕಿ ಕಾಲು ಕಟ್ಟಿ ತಂಗಳನ್ನು ತಿನ್ನಿಸೋದು. ಯಾವ ಕರ್ಮ ಇದ್ದಿದ್ದಿತ್ತು ಅನಿಸುತ್ತೆ ಇದು ಅಲ್ವಾ? ರಾಜಕುಮಾರಿಯಾಗಿ ತನ್ನ ಅರಮನೆಯಲ್ಲಿದ್ದಂಥ ಹೆಣ್ಮಗಳು ತನ್ನದಲ್ಲದ ತಪ್ಪಿಗೆ ಎಷ್ಟೊಂದು ಅನುಭವಿಸ್ಬೇಕಾಯ್ತಲ್ಲ ಅಂತ DVJ ಅದನ್ನು ಕಗ್ಗದಲ್ಲಿ ಭಾಳ ಚೆನ್ನಾಗಿ ಬರೀತಾರೆ. ಆವಾವ ಕಾರಣಕ್ಕೋ ನೀವು ನೋವು ಪಡುವುದು ದೈವೇಚ್ಛೆ ಆಗಿರದೆ ಮಂಕುತಿಮ್ಮ ಅಂತ. ಯಾವ ಕಾರಣಕ್ಕೋ ನೋವು ತಿನ್ನೋದು ನನ್ನ ದೈವೇಚ್ಛೆ ಇರಬೇಕದು, ನನ್ನ ತಪ್ಪಿಲ್ಲ, ಆದರೂ ಶಿಕ್ಷೆ ಪಡಬೇಕು. ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಸರಿಯಾಗಿ ಹೋಗ್ತಾ ಇರ್ತೀನಿ, ಯಾವನೊಬ್ಬ ಬ್ಯಾಲೆನ್ಸ್ ತಗೊಂಡು ಹೊಡೆದು ಹೋಗ್ತಾನೆ, ಫುಟ್ಪಾತ್ ಮೇಲೆ ಬಂದು ಹೊಡೆದು ಹೋಗ್ತಾನೆ. ಯಾರು ತಪ್ಪದು? ಅದು ನನಗೆ ಯಾಕಾಯಿತು? ಎಷ್ಟೋ ಸಲ ಅನ್ನಲ್ವಾ, ಭಗವಂತ ನನಗ್ಯಾಕಪ್ಪ ತೊಂದರೆ ಕೊಟ್ಟೆ ಇದನ್ನು ಅಂತ. ಈ ಮಾತನ್ನು ಯೇಸು ಕ್ರಿಸ್ತು ಹೇಳ್ತಾನೆ. ಆಮೇಲೆ ಕರೆಕ್ಟ್ ಮಾಡ್ಕೋತಾನೆ ಇಮಿಡಿಯೇಟ್ಲಿ. ಕ್ರಾಸ್ ಮೇಲೆ ಹಾಕಬೇಕಾದ್ರೆ, ಕ್ರುಸಿಫೈ ಮಾಡಬೇಕಾದ್ರೆ, ಅಯ್ಯೋ ಭಗವಂತ ನೀನು ಕಣ್ಣು ಕಾಣಿಸಲ್ವ, ನನಗೂ ಶಿಕ್ಷಣ ಇದು ಅಂತಾನೆ. ಆಮೇಲೆ ಒಂದು ಕ್ಷಣಕ್ಕೆ ಅನಿಸುತ್ತೆ ಬೈಬಾರ್ದು, ಭಗವಂತನ ದೂಷಿಸಬಾರ್ದು ಅಂತೇಳಿ, ಗಾಡ್ ಫಾರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಡೂ. ಪಾಪ ಅವ್ರಿಗೆ ಗೊತ್ತಿಲ್ಲ, ಕ್ಷಮೆ ಮಾಡಿಬಿಡು, ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅನ್ನೋದನ್ನು. ಆದರೆ ಒಂದು ಕ್ಷಣದಲ್ಲಿ ಅಂತ ನನಗೂ ಮಾಡಿದ್ಯಾ ಭಗವಂತ, ನಾನು ಏನು ಮಾಡಿದ್ದೆ ಹಿಂಗೆ ಮಾಡೋದಕ್ಕೆ ಅಂತ ಅನಿಸುತ್ತೆ. ಆದರೆ ನನಗೆ ಪೂರ್ತಿ ಚಂದನನ ಕಥೆ ಓದಿದ ಮೇಲೆ ಭಗವಂತ ನಮಗೆ ಗೊತ್ತಿಲ್ಲದ ಹಾಗೆ ಕಷ್ಟಕ್ಕೆ ಹೇಗೆ ನೂಕ್ತಾನೋ ಅಷ್ಟೇ ಗೊತ್ತಿಲ್ಲದ ಹಾಗೆ ಸುಲಭವಾಗಿ ಹೊರಗೂ ತೆಗಿತಾನೆ ಅಂತ. ಆ ಚಂದನ ಕೈ ಬೇಡಿ ಹಾಕ್ಕೊಂಡು ಮನೆಯಲ್ಲಿ ಕೂತವಳು, ಇನ್ನು ಮುಕ್ತಿ ಇಲ್ಲ ಅಂತ ಕೂತವಳು, ಅಲ್ಲಿ ಆ ಜಾಗಕ್ಕೆ ಮಹಾವೀರರು ಬರಬೇಕು. ಅವ್ರು ನೋಡಿ ಊಟ ಭಿಕ್ಷೆ ಬೇಡೋ ರೀತಿ ಹೇಗಿದೆ ನೋಡಿ, ಕೇಳ್ಕೊಂಡಂಥದ್ದು. ಕೇಶಮುಂಡನ ಮಾಡ್ಕೊಂಡು ಹೊಡಿರಬೇಕು, 3 ದಿವಸ ಹಸ್ಕೊಂಡಿರಬೇಕು, ಕೈ ಕಾಲಿ ಬೇಡಿ ಹಾಕ್ಕೊಂಡಿರಬೇಕು, ಅಂಥವಳು ಬಂದು ನನಗೆ ಹಾಕಬೇಕು ಅಂತ. ಅಂಥವಳು ಯಾರೂ ಇಲ್ಲ, ಆಕೆ ಒಬ್ಬಳೇನೆ. ಅದು ಮನೆ ಬಾಗಿಲ ಹತ್ರ ಬಂದಾಗ ಬೇಡಿ ತಾನಾಗೆ ಕಳಚ್ಕೊಂಡು ಹೊರಗೆ ಬಂದಂಥದ್ದು. ಅಂದರೆ ನಾವು ಯಾವಾಗಲೂ ಕಷ್ಟ ಬಂದಾಗ ಅಯ್ಯೋ ಭಗವಂತ ಯಾಕಪ್ಪ ಕಷ್ಟ ಕೊಟ್ಟೆ ನನಗೆ ಅಂತೀವಿ. ಇದನ್ನು ಒಂದು ಟೆನ್ನಿಸ್ ಪ್ಲೇಯರ್ ಬಗ್ಗೆ ಹೇಳಿದ್ದೆ ನಾನು. ಬ್ಲ್ಯಾಕ್ ಟೆನ್ನಿಸ್ ಪ್ಲೇಯರ್, ಅಮೇರಿಕನ್ ಟೆನ್ನಿಸ್ ಪ್ಲೇಯರ್. ಆತ ಟೆನ್ನಿಸ್ ಬಾಲ್ ಬಾಯ್ ಆದಿದ್ದವನು, ಅವರಪ್ಪ ಟೆನ್ನಿಸ್ ಕೋರ್ಟ್ ಕಸ ಗುಡಿಸುವಂಥ ಮನುಷ್ಯ. ಈ ಹುಡುಗಲ್ಲಿ ಆಟ ಆಡಿಕೊಂಡು ಟೆನ್ನಿಸ್ ಆಡ್ತಾ ಇದ್ದಾರೆಲ್ಲ ಆಡ್ತಾ ಇದ್ದ. ಐ ಥಿಂಕ್ ಈಸ್ ರಾಡ್ ಲೇವರ್ ಅನಿಸುತ್ತೆ, ನನಗೆ ಐ ಆಮ್ ನಾಟ್ ವೆರಿ ಶ್ಯೂರ್, ಅದು ಹೆಸರು ಮರೆತು ಹೋಗ್ತಾ ಇದೆ ನನಗೆ. ಆತ ಅದ್ಭುತ ಟೆನ್ನಿಸ್ ಪ್ಲೇಯರ್ ಆಗಿಬಿಟ್ಟ. ಮೊಟ್ಟ ಮೊದಲನೇ ಬ್ಲ್ಯಾಕ್ ಮನುಷ್ಯ ವಿಂಬಲ್ಡನ್ ಗೆದ್ದಂಥವನು. ಸೋಷಿಯಲ್ ಸರ್ವಿಸ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹುಚ್ಚು. ರಕ್ತದಾನ ಮಾಡ್ತಾ ಇದ್ದ, ಬೇಕಾದಷ್ಟು ರಕ್ತದಾನ ಮಾಡೋನು. ಒಂದು ಸಲ ಯಾವುದೋ ರಕ್ತದಾನ ಮಾಡುವಾಗ ಏನೋ ಆಗಿ ಅವನಿಗೆ ಏಡ್ಸ್ ಬಂದ್ಬಿಡ್ತು. ಅವನಿಗೆ ಬದುಕಿದ್ದೆ ಹೆಚ್ಚಿಂದವನು. ಒದ್ದಾಡಿ ಹೋದ. ಆಗ ಒಂದು ಲಕ್ಷಾಂತರ ಜನ ಪತ್ರ ಬರೆದ್ರು ಅವನಿಗೆ, ನಿಮ್ಮ ಸಹಾನುಭೂತಿ ಇದೆ, ನಿಮ್ಮ ಕಷ್ಟಕ್ಕೆ, ನಿಮ್ಗೆ ಯಾಕೆ ಹಿಂಗೆ ಕಷ್ಟ ಬಂತು, ನೀವೇನು ಮಾಡಿದಿರಿ ಪಾಪ ಅಂತ ಅದು ಬರೆದ್ರು. ಅದಕ್ಕೊಬ್ಬ ಹೇಳಿದ, ಭಗವಂತ ನಿನಗೆ ಯಾಕೆ ಅನ್ಯಾಯ ಮಾಡಿದ ಅಂತ ಒಬ್ಬ ಪತ್ರ ಬರೆದಿದ್ದ. ಅದಕ್ಕೆ ಅವನು ಟೆನ್ನಿಸ್ ಪಟ್ಟು ಭಾಳ ಚಂದ ಬರೀತಾನೆ. ಹಂಗೆ ಅನ್ಬೇಡ, ದೇವ್ರು ಯಾಕೆ ತಂದ ನಿನ್ನ ಅಂತ ಅನ್ಬೇಡ. ಪ್ರತಿಯೊಂದು ದೇಶದಲ್ಲಿ ಲಕ್ಷಾಂತರ ಮಕ್ಕಳು ಟೆನ್ನಿಸ್ ಆಡ್ತಾರೆ, ಅದರಲ್ಲೊಂದು 50-60 ಮಂದಿ ಮೇಲಕ್ಕೆ ಬರ್ತಾರೆ ಪ್ರತಿಯೊಂದು ದೇಶದಲ್ಲಿ. ಆ 50 ಜನದಲ್ಲಿ ಒಂದು ಗುಂಪು ಸೇರ್ತಾರೆ, ಅದರಲ್ಲಿ ಕೊನೆಗೆ ಒಂದು 50 ಜನ ವಿಂಬಲ್ಡನ್ಗೆ ಕ್ವಾಲಿಫೈ ಆಗ್ತಾರೆ. ಆ 50 ಜನದಲ್ಲಿ 8 ಜನ ಬರ್ತಾರೆ ಸೆಮಿಫೈನಲ್ಗೆ, ಕ್ವಾರ್ಟರ್ ಫೈನಲ್ಸಿಗೆ. ಸೆಮಿಫೈನಲ್ಗೆ 4 ಜನ ಬರ್ತಾರೆ, ಫೈನಲ್ಗೆ 2 ಬರೋದು. ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಜನ ಟೆನ್ನಿಸ್ ರ್ಯಾಕೆಟ್ ಹಿಡ್ಕೊಂಡು ಆಡಿದಾಗ 2 ಮಾತ್ರ ಫೈನಲಿಗೆ ಬರ್ತಾರೆ, ಅದರ ಒಬ್ಬ ಮಾತ್ರ ಕಪ್ ಎತ್ತಿ ಹಿಡಿತಾನೆ. ನಾನು ಆ ಭಾಗ್ಯ ನನಗಿತ್ತು. ನಾನು ಆ ಕಪ್ ಎತ್ತಿ ಹಿಡಿದಾಗ ಭಗವಂತ ನನಗೆ ಯಾಕೆ ಕೊಟ್ಟೆ ಇದನ್ನು ತೃಪ್ತಿ ಅಂತ ಕೇಳಲಿಲ್ಲ. ಎಷ್ಟು ಚಂದ ಮಾತದು. ಕಪ್ ಎತ್ತಿ ಹಿಡಿದಾಗ ಭಗವಂತ ನನಗೆ ಯಾಕೆ ಸಂಭ್ರಮ ಕೊಟ್ಟೆ ಅಂತ ಕೇಳಲಿಲ್ಲ.
ದುಃಖ ಕೊಟ್ಟಾಗ ಯಾಕೆ ಕೇಳಲಿ ಎಂದ. ಎಷ್ಟು ಚಂದದ ಮಾತಲ್ಲ. ಈ ಚಂದನ ಓದಿದಾಗ ಅನಿಸ್ತಾ ಇತ್ತು ನನಗೆ, ಅನಾಯಾಸವಾಗಿ ಬಂದಂಥ ಕಷ್ಟ ಅದು, ಗೊತ್ತಿಲ್ಲದ ಹಾಗೆ ಬಂದಂಥ ಕಷ್ಟ, ಆದರೆ ಗೊತ್ತಿಲ್ಲದ ಹಾಗೆ ಹೋಯ್ತಲ್ಲ ಅಂತ. ಇದು ನಾವು ನೆನಪಿಡಬೇಕಾದದ್ದು ಈ ಘಟನೆಯಿಂದ ನನಗಂದರೆ. ಎಷ್ಟೋ ಸಲ ನಮಗೆ ಜೀವನದಲ್ಲಿ ತೊಂದರೆಗಳು ಬರ್ತಾವೆ. ಬಂದಾಗ ನನಗೆ ಯಾಕೆ ಬರಬೇಕಿದು, ಎಲ್ಲ ಬಿಟ್ಟು ನನಗೆ ಯಾಕೆ ಬಂತು ಅಂತ ಅಂತೀವಿ. ಅದಕ್ಕೇನೋ ಒಂದು ಕಾರಣ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ಡಿ ವಿ ಜಿ ಹೇಳ್ದಂಗೆ, ಆವಾವ ಕಾರಣಕ್ಕೂ ನೋವಂ ನೀ ಪಡುವುದು ದೈವೇಚ್ಛೆ ಆಗಿರದೆ ಮಂಕುತಿಮ್ಮ ಅಂತ ಸಮಾಧಾನ ಪಡ್ಕೋಬೇಕು. ಆ ಕತೆ ನಾನು ಬಹಳ ಕಾಡಿದ್ದುಂಟು. ಇದು ಆಕೆ ಬಂದು ಗೊತ್ತಾಗ್ತದೆ ಮಹಾವೀರ ಯಾರು ಅಂತ ಗೊತ್ತಿಲ್ಲ ಆಕೆಗೆ. ಈಕೆ ನೋಡೋದಕ್ಕೆ ಸಂಭ್ರಮದಿಂದ ಎಲ್ಲ ರಾಜರು ರಾಣಿಯರು ಊರು ಪರಿವಾರದ ಬರ್ತಾರೆ. ದೊಡ್ಡ ಮನುಷ್ಯ ಹೆಣ್ಮಗಳು ಆಕೆ ಕೈಯಿಂದ ಭಿಕ್ಷೆ ತೊಗೊಂಡ್ರಲ್ಲ ತೀರ್ಥಂಕರರು ಅಂತ ಹೇಳಿ ಬರ್ಬೇಕಾದ್ರೆ ಆ ಊರಿನ ರಾಣಿನೂ ಬರ್ತಾಳೆ. ಆಕೆ ರಾಣಿ ಕೂಡ ಚೇಟಕ ಮಹಾರಾಜನ ಮಗಳೇ. ಈಕೆ ಅಕ್ಕ ನನ್ನ ತಂಗಿ ಚಂದನ ಅಂತ ಕರ್ಕೊಂಡು ಹೋಗಿ ಮತ್ತು ವಾಪಸ್ಸು ಚೇಟಕ ಮಹಾರಾಜನ ಕಡೆ ಕಳಿಸ್ತಾಳೆ. ಆದರೆ ಆಕೆ ಉಳ್ಕೊಳ್ಳೋದೇನೆ ಮಹಾವೀರರ ಹಿಂಬಾಳಕಳಾಗಿ ಹೋಗಿ ಆರ್ಯಕೆಯರು ಅಂತಾರೆ, ಸ್ತ್ರೀ ಇರ್ತಾರಲ್ಲ, ಶ್ರಮಣಕರು ಅಂತ ಇರ್ತಾರಲ್ಲ, ಆ ಸ್ತ್ರೀಯರು ಎಲ್ಲರಿಗೂ ನಾಯಕಿಯಾಗಿ ಕೊನೆವರೆಗೂ ಅವನ ಜೊತೆಗೆ ಇರ್ತಾಳೆ. ಅಲ್ಲೇ ಮಹಾವೀರರಿಗಿಂತ ಮೊದಲೇ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಒಂದು ಜೀವ ಗಟ್ಟಿಯಾಗಿ ನಂಬಿಕೊಂಡಾಗ ಹೇಗಾಗ್ತದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅದಾದ ಮೇಲೆ ಮಹಾವೀರರು ವನಕ್ಕೆ ತೆರಳಿಬಿಟ್ರು, ಕಾಡಿಗೆ ಹೋದರು. ಕಾಡಿಗೆ ಹೋಗಿ ಉಪವಾಸ ಧ್ಯಾನ. ತಾವು ಕಂಡಿರಬೇಕು, ಈ ಜೈನ ಸಂಪ್ರದಾಯದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವ. ಕೆಲವರು ನೋಡಿದ್ದೇನೆ ನಾನು, 50 ವರ್ಷಗಳವರೆಗೂ ಆಲ್ಟರ್ನೇಟ್ ಡೇ ಉಪವಾಸ ಮಾಡಿದ್ದು. ಒಂದು ದಿವಸ ಬಿಟ್ಟು ಒಂದು ದಿವಸ ಉಪವಾಸ ಮಾಡೋದು. ಒಂದು ಪರಿಚಯದ ಪರಿವಾರದ ನನಗೆ ಗಂಡ ಹೆಂಡತಿ ಇಬ್ಬರೂ ಉಪವಾಸ ಅಂದರೆ ಹೇಗೆ ಅಂದರೆ, ಇವತ್ತು ಬೆಳಗ್ಗೆ ಊಟ ಮಾಡಿದರೆ ರಾತ್ರಿ ಇಲ್ಲ, ಮರುದಿವಸ ಪೂರ್ತಿ ಉಪವಾಸ, ಅದರ ಮರುದಿನ ಬೆಳಗ್ಗೆ ಮಾತ್ರ ಊಟ, ಮತ್ತು ಅದು ಮುಂದೆ ಹೀಗೇನೆ. ಒಂದು ಊಟ ಆದರೆ 1.5 ದಿವಸ ಉಪವಾಸ. ಈ ಥರ 50 ವರ್ಷ ಮಾಡೋದು. ಆದರೆ ಇಬ್ಬರು ಗಂಡ ಹೆಂಡತಿ ನೋಡಿದ್ದೇನೆ, 70-75 ವರ್ಷದವರು. ಮುಖ ಕಾಜಿನ ಮುಖ ಇದ್ದಂಗಿತ್ತು, ಟ್ರಾನ್ಸ್ಪರೆಂಟ್ ಆಗಿತ್ತು, ಅಷ್ಟು ಮುಖದ ಮೇಲೆ ಕಳೆ. ನಾವು ಅಂದ್ಕೊಳ್ಳೋದು ಊಟ ಜಾಸ್ತಿ ಮಾಡಿದಾಗ ಕಳೆ ಕಮ್ಮಿ ಆಗುತ್ತೆ ಅನಿಸುತ್ತೆ. ನಿಜವಾಗ್ಲೂ ಹಾಗೆ ಅನಿಸುತ್ತೆ ಒಂದು ಸಲ ನೋಡಿದಾಗ. ಅದಕ್ಕೊಂದು ಬಯೋಲಾಜಿಕಲ್ ಥಿಯರಿನೂ ಒಂದಿದೆ. ನಾಟ್ ಮೆನಿ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಫಾಸ್ಟಿಂಗ್, ಬಟ್ ಮೋಸ್ಟ್ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಓವರ್ ಈಟಿಂಗ್ ಅಂತ ಅದು ಥಿಯರಿ ಇದೆ. ಅದಕ್ಕೆ ಉಪವಾಸದ ಕಾನ್ಸೆಪ್ಟ್ ಎಷ್ಟು ಚಂದ. ಅವ್ರು 12 ವರ್ಷ ಎಷ್ಟು ಉಪವಾಸ ಮಾಡಿದ್ರು ಲೆಕ್ಕನೇ ಇಲ್ಲಂತೆ. ಮಾಡಿ ನಿಶ್ಚಲರಾಗಿ ಮೌನ ವ್ರತ 12 ವರ್ಷ ಯಾರ ಹತ್ರ ಮಾತಾಡಲಿಲ್ಲ. ಮಾತಾಡಿ ತಪಸ್ಸನ್ನು ಮಾಡಿ ತಮ್ಮ 42ನೇ ವಯಸ್ಸಿಗೆ ಜರಂಬಿಕಾ ಅನ್ನೋ ಒಂದು ಗ್ರಾಮಕ್ಕೆ ಬರ್ತಾರೆ. ಜರಂಬಿಕಾ ನಗರಕ್ಕೆ ಬರ್ತಾರೆ. ಆ ಜರಂಬಿಕಾ ಸಣ್ಣ ಊರದು. ಜರಂಬಿಕಾ ನಗರದ ಪಕ್ಕದಲ್ಲೇ ರುಜುಪಾಲಿಕಾ ಅಂತ ಒಂದು ನದಿ, ಅದರ ದಂಡೆ ಮೇಲೆ ಒಂದು ಶಾಲ ವೃಕ್ಷ. ಆ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಮಹಾವೀರು ಚಿಂತೆ ಮಾಡಿದ್ರಂತೆ. ನೋಡಿ, 30 ವರ್ಷಕ್ಕೆ ಶುರು ಆದದ್ದು 42ನೇ ವಯಸ್ಸು ಅಂದರೆ 12 ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದ ಮೇಲೆ ಒಂದು ಕ್ಷಣಕ್ಕೆ ಅನಿಸ್ತಂತೆ. ಅವ್ರು ಹೇಳ್ತಾರೆ, ಅವ್ರ ಭಾತನ್ನು ಹೇಳೋದಾದರೆ, ಆತ್ಮದ ಅನಂತ ಗುಣಗಳನ್ನು ಮುಸುಕಿದ್ದ 4 ಘಾತಿ ಕರ್ಮಗಳನ್ನು ಧ್ಯಾನವೆಂಬ ಖಡ್ಗದಿಂದ ಕತ್ತರಿಸಿ ಹಾಕಿದರು ಅಂತ. ಅಂದರೆ ಧ್ಯಾನ ಅನ್ನುವಂಥದ್ದು ಖಡ್ಗ ಅಂತ. ತಾವು ಕಂಡಿರಬೇಕು, ನಮ್ಗೆ ಯಾವಾಗಾದ್ರೂ ಮನಸ್ಸಲ್ಲಿ ತಾಕಲಾಟ ಬಂದಾಗ, ದ್ವಂದ್ವ ಬಂದಾಗ ಮೌನ ಬಹಳ ಒಳ್ಳೆಯದು. ನಾವು ತುಂಬ ಮಾತಾಡ್ತೇವೆ ಕಷ್ಟ ಬಂದಾಗ. ಮಾತಾಡಿದಾಗ ಫೋಕಸ್ ತಪ್ಪೋಗ್ಬಿಡುತ್ತೆ. ಮಾತಾಡದೆ ಕೂತಾಗ, ಮೌನದಲ್ಲಿದ್ದಾಗ, ಚಿಂತನೆಯಲ್ಲಿದ್ದಾಗ, ಮಾತಾಡಿದಾಗ ಹೊಳೆಯದೇ ಇರುವಂಥ ಚಿಂತನೆಗಳು ಮೌನದಲ್ಲಿ ಬರ್ತದೆ. ಅದಕ್ಕೆ ಮೌನಕ್ಕೆ ಬಹಳ ದೊಡ್ಡ ಪ್ರಾಶಸ್ತ್ಯ ಧ್ಯಾನದಲ್ಲಿ. ಆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಘಾತಿ ಕರ್ಮಗಳಂತೇನಿತ್ತು, ಜೀವನವನ್ನು ಕಾಡುವಂಥ ಸಣ್ಣ ಸಣ್ಣ ಚಿಂತನೆಗಳನ್ನೆಲ್ಲ ಕತ್ತರಿಸಿ ಹಾಕಿದರು. ಆ ತಕ್ಷಣ ಆ ವೈಶಾಖ ಶುಕ್ಲ ದಶಮಿಯ ಹಸ್ತೋತ್ತರ ಲಗ್ನದಲ್ಲಿ ಅವರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಯಿತಂತೆ. ಅಂದರೆ ಕೈವಲ್ಯ ಜ್ಞಾನ ಸುಮ್ಮನೆ ಆಗೋದಲ್ಲ, ಅದು ತೀರ್ಥಂಕರರಾಗಿ ಹುಟ್ಟಿ ಬರಬೇಕಾದ್ರೆ ಒಂದು ತಯಾರಿ ಆಗಿತ್ತು. ಅದಾದಮೇಲೆ ಯಾವ್ಯಾವ ಕರ್ಮಗಳನ್ನು ಮಾಡಿಕೊಂಡ್ರು, ಮನಃಪರ್ಯಾಯ ಮಾಡಿಕೊಂಡು ಕೊನೆಗೆ 12 ವರ್ಷದ ಧ್ಯಾನದ ಮೇಲೆ ಕೈವಲ್ಯ ಜ್ಞಾನ ಆಯಿತಂತೆ. ಇವರಿಗೆ ಕೈವಲ್ಯ ಜ್ಞಾನ ಆಯಿತು ಅಂತ ಗೊತ್ತಾದ ತಕ್ಷಣ ಸೌಧರ್ಮೇಂದ್ರನಿಗೆ ಗೊತ್ತಾಯಿತು ತೀರ್ಥಂಕರಿಗೆ ಕೈವಲ್ಯ ಜ್ಞಾನ ಆಯಿತು ಅಂತ. ತಕ್ಷಣ ಕುಬೇರನ್ ಕರೆದು ಹೇಳ್ತಾನೆ, ನೋಡು, ತೀರ್ಥಂಕರರ ಧರ್ಮೋಪದೇಶಕ್ಕೆ ಸಮವಸರಣ ಮಂಟಪವನ್ನು ರೆಡಿ ಮಾಡು. ನಾನು ಹಿಂದೆ ಹೇಳಿದ್ದೆ ಅದನ್ನು, ಸಮವಸರಣ ಮಂಟಪ ಅಂತ. ಅದು ಚಲಿಸುವ ಮಂಟಪ, ತನ್ನಷ್ಟಕ್ಕೆ ತಾನೇ ಹಿಗ್ಗುವಂಥ ಮಂಟಪ, ಕುಗ್ಗುವಂಥ ಮಂಟಪ. ಆ ಮಂಟಪ ತಯಾರು ಮಾಡುವಂಥ ಅದು ಸಮವಸರಣ ಮಾಡಿ, ಆಗ ಸೌಧರ್ಮೇಂದ್ರ ಸಮಸ್ತ ದೇವತೆಗಳೊಂದಿಗೆ ಹೋಗಿ ತೀರ್ಥಂಕರಿಗೆ 3 ಪ್ರದಕ್ಷಿಣೆ ಹಾಕಿ ಕೈವಲ್ಯ ಜ್ಞಾನ ಆಯಿತಲ್ಲ, 108 ಸ್ತುತಿಗಳನ್ನು ಹೇಳಿ ಧೈರ್ಯದಿಂದ ವಾಪಸ್ ಹೋದ. ಎಲ್ಲ ತೀರ್ಥಂಕರಿಗೆ ಆಗೋ ಹಾಗೆ ಮಹಾವೀರರಿಗೂ ಕೂಡ ಈ ಕೈವಲ್ಯ ಜ್ಞಾನ ಬಂದ ಮೇಲೆ 10 ವಿಶೇಷಗಳು ಪ್ರಾಪ್ತಿಯಾದವು ಅಂತ.
21ನೇ ಶತಮಾನದಲ್ಲಿ ನಾವು ಅದಕ್ಕೆ ನಂಬೋರು ಕಷ್ಟ, ನಂಬೇಕದನ್ನು. ಯಾಕಂದರೆ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ, ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ಹೇಳುವಾಗ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ, ಅದೊಂದು ಇಂಗ್ಲೀಷಲ್ಲಿ ಭಾಳ ದೊಡ್ಡ ಮಾತಿದೆ. ಯಾವುದಾದ್ರೂ ಒಂದು ಕ್ಲಾಸಿಕ್ ಓದುವಾಗ, ಮಹಾಕಾವ್ಯವನ್ನು ಓದುವಾಗ, ದೇರ್ ಶುಡ್ ಬಿ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಇದು ಹೆಂಗೆ ರೀ, ವಿಮಾನದಲ್ಲಿ ಹೆಂಗೆ ಹೋದ್ರು ಅವರು, ಅವಾಗೆಲ್ಲಿತ್ತು ವಿಮಾನ, ಇಂಜಿನ್ ಯಾರು ರಿಪೇರಿ ಮಾಡ್ತಿದ್ರು, ಪೆಟ್ರೋಲ್ ಎಲ್ಲಿತ್ತು, ಇಂಥ ಪ್ರಶ್ನೆ ಕೇಳಬಾರ್ದು. ಅವರು ವಿಮಾನದಲ್ಲಿ ಹೋದರು ಅಂತ ತಿಳ್ಕೊಬೇಕು ಅಷ್ಟೇ. ಅದಕ್ಕೆ ಡಿಸ್ಬಿಲೀಫ್, ಅಪನಂಬಿಕೆ ಅಂತ ಏನಿದೆಯಲ್ಲ, ಅದನ್ನು ವಿಲ್ಲಿಂಗ್ ಸಸ್ಪೆನ್ಷನ್, ಅಪನಂಬಿಕೆಯನ್ನು ತೆಗೆದಿಟ್ಬಿಡ್ಬೇಕು ದೂರ, ಅದು ಮನಸಾರೆ ತೆಗೆದಿಡಬೇಕು. ಪ್ರಶ್ನೆ ಅದು ನಾವು ಅದು ಪ್ರಶ್ನೆ ಕೇಳ್ತಾ ಇದ್ದರೂ ಉತ್ತರ ಇಲ್ಲ ಅದಕ್ಕೆ. ಈ 10 ವಿಶೇಷಗಳು ಪ್ರಾಪ್ತಿಯಾದುವಂತೆ ಎಲ್ಲ ತೀರ್ಥಂಕರಿಗೆ ಆಗೋ ಹಾಗೆ. ಮೊದಲನೇದು, ಅವರು ಯಾವ ಜಾಗದಲ್ಲಿ ಇರ್ತಿದ್ರೋ, ಪ್ರವಾಸ ಮಾಡ್ತಿದ್ರೋ, ಅವರು ಇರುವ ಜಾಗದಿಂದ ಅದು ಸುತ್ತಮುತ್ತ 100 ಯೋಜನ, ಸುಮಾರು 300 ಕಿಲೋಮೀಟ್ರ್ ಆಗ್ಬೋದು, ಸುತ್ತಮುತ್ತಲ 300 ಕಿಲೋಮೀಟ್ರ್ 100 ಯೋಜನ ಮಟ್ಟಿಗೆ ದುರ್ಭಿಕ್ಷ ಇರ್ತಿರಲಿಲ್ಲ. ಕಾಲಕ್ಕೆ ಮಳೆ ಆಗಬೇಕು, ಅಲ್ಲಿ ಕಷ್ಟ ಅನ್ನೋದು ಇರ್ತಿರಲಿಲ್ಲ. ಜನ ಸಂತೋಷವಾಗಿರೋರು. ಅಂದರೆ ಸಿಂಬಾಲಿಕ್ ಆಗಿ ನೋಡ್ಬೇಕು ಸ್ವಾಮಿ, ಇದನ್ನು ಸಾಂಕೇತಿಕವಾಗಿ ನೋಡಬೇಕು. ಒಬ್ಬ ಮಹಾನುಭಾವರು ಇದ್ರಂದರೆ ಬಡತನ ಇದ್ರೂ ಸುಖ ಇರ್ತದ್ರಿ, ಶ್ರೀಮಂತಿಕೆನೇ ಸುಖ ಅಂತಲ್ಲ. ನಾನು ನೋಡಿದ್ದೇನೆ, ಮೊನ್ನೆ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಕೊರೆಯುವಂಥ ಚಳಿ, ಮಂಜು ಅಂದರೆ ವಿಪರೀತ ಮಂಜಿದೆ. ಆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮಲ್ಕೊಂಡಿದ್ದಾನೆ ಮನುಷ್ಯ, ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾ ಇದ್ದಾನೆ. AC ಕಂಪಾರ್ಟ್ಮೆಂಟಲ್ಲಿ ಒದ್ದಾಡ್ತಾರೆ, ನಿದ್ದೆ ಬರಲ್ಲ ಅಂತ ಒಳಗಡೆ. ಅಂದರೆ ಕಂಪಾರ್ಟ್ಮೆಂಟ್ ಮುಖ್ಯ ಅಲ್ಲ, ಇಲ್ಲಿ ಒಳಗಿನ ಕಂಪಾರ್ಟ್ಮೆಂಟ್ ಮುಖ್ಯ. ಅವನು ನೋಡಿ ಸಂತೋಷವಾಗಿದ್ದರೆ ಅಲ್ಲಿ ಕೂಡ ನಿದ್ದೆ ಬರುತ್ತೆ ಅವನಿಗೆ, ಸಂತೋಷ ಇಲ್ಲದೆ ಹೋದರೆ AC ಕಂಪಾರ್ಟ್ಮೆಂಟ್ ನಿದ್ದೆ ಬರಲ್ಲ. ಅದಕ್ಕೆ ಹೇಳ್ತಾರೆ, ಅವ್ರು ಎಲ್ಲಿದ್ದರೂ ಮಹಾನುಭಾವರು ಅವ್ರ ಸುತ್ತಮುತ್ತಲ ಸದಾಕಾಲ ಸಂತೋಷವನ್ನೇ ಹರಡುತ್ತಿರೋದ್ರಿಂದ ದುರ್ಭಿಕ್ಷೆ ಅನ್ನಿಸ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು, ಈ ತೀರ್ಥಂಕರ್ ನಡೆದಾಗ, ಕುಳಿತಾಗ, ನಿಂತಾಗ ದೇಹ ನೆಲವನ್ನು ತಾಗ್ತಾ ಇರಲಿಲ್ಲ ಅಂತ. ಅವ್ರು ಯಾವಾಗಲೂ ನೆಲ ಬಿಟ್ಟು ಸ್ವಲ್ಪ ಮೇಲೇನೇ ಇರೋರು, ನೆಲ ಮುಟ್ತಿರಲಿಲ್ಲ ಅಂತ. ಅಂದರೆ ಒಂದು ಸಲ ಕೈವಲ್ಯ ಜ್ಞಾನ ಬಂತು ಅಂದರೆ ಅವರು ವಿಶೇಷ ಗುಣ ಅಂತ ನೆಲವನ್ನು ಮುಟ್ಟೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿದೆ, ಅವಸರ ಮಂಟಪದಲ್ಲಿ ಆ 1000 ಎಸಳಿನ ಕಮಲದ ಮೇಲೆ ತೀರ್ಥಂಕರರ ಕೂತ್ರೆ ಅವ್ರ ದೇಹ ಕಮಲವನ್ನು ಮುಟ್ತಿರಲಿಲ್ಲ, 4 ಇಂಚ್ ಅಂತರ ಇರೋದು ಮೇಲೆ ನಿಂತು ಮಾಡಬೇಕು. ಮೂರನೇದು ಏನಂದರೆ, ಅವರು ಹೇಗೆ ನಿಂತಿದ್ದರೂ ಕೂಡ ಎಲ್ಲ ದಿಕ್ಕಿನವರೆಗೂ ಅವ್ರ ಮುಖ ಕಾಣಿಸ್ತಾ ಇತ್ತು ಅಂತ. ಇದು ವಿಚಿತ್ರ. ಇದು ಅಂದರೆ ನಾನು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಮುದ್ದಿದ್ದವ್ರಿಗೆ ಕಾಣಿಸುತ್ತೆ, ಹಿಂದಿದ್ದವ್ರ ಮುಖ ಕಾಣಿಸಲ್ಲ. ಆದರೆ ತೀರ್ಥಂಕರರು ಮಾತ್ರ ಅವ್ರು ಹ್ಯಾಕೆ ಕೂತು ಮಾತಾಡಿದ್ರು, ಎಲ್ಲಿ ಕೂತು ಮಾತಾಡಿದ್ರು, ಎಲ್ಲ ದಿಕ್ಕಿಗೂ ಕೂಡ ಅವ್ರ ಮುಖ ಕಾಣಿಸ್ತಿತ್ತು ಅಂತ. ಅಂದರೆ ಅರ್ಥ ಇಷ್ಟು, ನನ್ನ ಸಾಂಕೇತಿಕವಾಗಿ ನಾನು ಅರ್ಥ ಮಾಡಿಕೊಂಡದ್ದು. ಅದನ್ನು ಕ್ರೂಡಾಗಿ ಮಾಡಿದಾಗ ಅರ್ಥಕ್ಕೂ ಪ್ರಶ್ನೆ ಬರ್ತದೆ. ಅವ್ರ ಮಾತು ಹೇಗಿರ್ತಿತ್ತು ಅಂತಂದರೆ, ಕಣ್ಣು ಮುಚ್ಚಿ ಕೇಳಿದ್ರು ಕಣ್ಣು ಮುಂದೆ ಮುಖ ಬರಬೇಕು ಅವ್ರದ್ದು. ಕೆಲವರು ಗಮನಿಸಬೇಕು, ಯಾರಾದರೂ ಒಬ್ಬರು ಚಂದ ಮಾತಾಡೋರು ನಿಮ್ಗೆ ಗೊತ್ತಿದ್ದರೆ ಅವ್ರ ಧ್ವನಿ ನೀವು ರೇಡಿಯೋದಲ್ಲಿ ಕೇಳಿದ್ರು ಕೂಡ ಮುಂದೆ ಇದ್ದಂಗೆ ಅನಿಸುತ್ತೆ, ಮುಖ ಇರಬೇಕು ಅಂತಲ್ಲ. ಹಾಗೆ ತೀರ್ಥಂಕರರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಯಾವ ದಿಕ್ಕಿನಲ್ಲಿ ಮಾತಾಡಿದ್ರು ಕೂಡ ಕಣ್ಣು ಮುಚ್ಚಿದ್ರು ಅವ್ರ ಮುಖ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಆದ್ದರಿಂದ ಇನ್ನೊಂದು, ಸುತ್ತ ಇರುವವರಿಗೆಲ್ಲ ಹಿಂಸೆಯ ಭಾವನೆ ಮಾಯ ಆಗ್ತಾಯಿತ್ತು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಸುತ್ತಮುತ್ತಲು ಯಾರಿಗೂ ಕೂಡ ಹಿಂಸೆಯ ಭಾವನೆಯೇ ಮನಸ್ಸಿಗೆ ಬರ್ತಿರಲಿಲ್ಲ. ಅದು ಸತ್ಯ ಇರ್ಬೋದು. ತಾವು ನೋಡಿದ್ದೀರಿ, ನಾನು ಯಾವಾಗಲೂ ಕಡೆ ಹೇಳಿದ್ದೆ, ಇಟ್ ಈಸ್ ಸೋ ಈಸಿ ಟು ಫೇಸ್ ಇವಿಲ್ ಬಟ್ ಸೋ ಡಿಫಿಕಲ್ಟ್ ಟು ಫೇಸ್ ನೊಬಿಲಿಟಿ ಅಂತ. ಕ್ರೂರಿಗಳನ್ನು ಎದುರಿಸೋದು ಭಾಳ ಸುಲಭ, ಅದು ತುಂಬ ಸಾತ್ವಿಕರನ್ನು ಎದುರಿಸೋದು ಭಾಳ ಕಷ್ಟ. ತುಂಬ ದೊಡ್ಡವರು, ತುಂಬ ತಿಳುವಳಿಕೆ ಇದ್ದವರು, ಯಾರ ಬಗ್ಗೆ ತುಂಬ ವಿಶ್ವಾಸ ಇದೆಯೋ, ಜ್ಞಾನಿಗಳು ಅಂತ ಅಂದ್ಕೊಂಡಿರ್ತೀವಿ, ಬರಲಿ ಹೊತ್ತು ಹೇಳೇ ಬಿಡ್ತೀನಿ ಅವ್ರಿಗೆ, ಬರಲಿ ಹೊತ್ತು ಹೇಳಿಬಿಡ್ತೀನಿ ಅಂತ ಅಂದ್ಕೊಂಡಿರ್ತೀವಿ ನಾವು. ಅವ್ರು ಎದುರಿಗೆ ಬಂದಾಗ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡೋದು. ಯಾಕಂದರೆ ಅವ್ರ ಚೈತನ್ಯನೇ ಅಂಥದ್ದದು. ಆದ್ದರಿಂದ ಸುತ್ತಲಿರೋರಿಗೆ ಹಿಂಸೆ ಇರೋರು ಕೂಡ, ಬುದ್ಧನ ಜೀವನದಲ್ಲಿ ನೋಡಿದ್ದೇವೆ ನಾವು ಅದನ್ನು. ಬುದ್ಧ ಅಂಗುಲಿಮಾಲನ ಕಡೆ ಹೋದಾಗ 99 ಜನ ಕೊಂದಂತ ಅಂಗುಲಿಮಾಲ ಖಡ್ಗ ಹಿಡ್ಕೊಂಡು ಓಡಿ ಬರ್ತಾನೆ. ಬುದ್ಧನ ನೋಡಿದಾಗ ಕೊಲ್ಲೋದಿಲ್ಲ ಅವನು, ಖಡ್ಗ ಕಾಲಿಗೆ ಹಾಕಿ ತೆಳಗಿಟ್ಟು ನಮಸ್ಕಾರ ಮಾಡಿ ಶರಣಾಗ್ತಾನೆ. ಯಾಕೆ? ಅಂಥ ಮಹಾನುಭಾವರ ಕಣ್ಣಲ್ಲಿರುವಂಥ ಪ್ರೇಮ ಇದೆಯಲ್ಲ, ಹಿಂಸೆ ಭಾವನೆ ತೆಗೆದು ಹಾಕ್ತದೆ ಅಂತ ಅನಿಸುತ್ತೆ. ಅವರಿಗೆ, ತೀರ್ಥಂಕರಿಗೆ ಯಾವ ಕಷ್ಟ ದುಃಖಗಳು ಕೂಡ ಅವರನ್ನು ತಾಕ್ತಾ ಇರಲಿಲ್ಲ ಅಂತ. ಅದನ್ನು ಮೀರಿ ನಿಂತವರು ಕೈವಲ್ಯ ಜ್ಞಾನಿಗಳು. ಇನ್ನೊಂದು, ಆಹಾರವಿಲ್ಲದೆ ಎಷ್ಟು ದಿನ ಬೇಕಾದರೂ ಇರ್ಬೋದಾಗಿತ್ತು, ತಿಂಗಳಾನ್ಗಟ್ಟಲೆ ಊಟ ಇಲ್ಲದೆ ಇರ್ಬೋದು ಅವರು. ಹಾಗೇನೆ 7ನೇದ್ದು, ಅವರಿಗೆ ಸಕಲ ಕಲೆಗಳು ಶಾಸ್ತ್ರಗಳು ಕರತಲ ಮಲಕವಾಗಿದ್ದವು.
ಎಲ್ಲ ಶಾಸ್ತ್ರಗಳು ಅವರ ಕಲ್ತರ ಮೂಲಕ ಆಗಿತ್ತು. 8ನೇದ್ದು, ಅವರ ಕೂದಲು ಉಗುರುಗಳು ಬೆಳೆಯುತ್ತಿರಲಿಲ್ಲ. ಒಂದು ಸಲ ಕಿತ್ಕೊಂಡ್ಬಿಟ್ರೆ ಅದು ಹಾಗೇ ಇರೋದು, ಕೂದಲು ಬೆಳೆಯೋದಿಲ್ಲ, ಉಗುರು ಬೆಳೆಯೋದಿಲ್ಲ. 9ನೇದು, ಅವರ ಕಣ್ಣು ರೆಪ್ಪೆ ಹೊಯ್ಯುತ್ತಿರಲಿಲ್ಲ. ಕಣ್ಣು ಪಿಳುಕ್ಸೋದಂತಿದೆಯಲ್ಲ, ನಿಮಗೆ ಗೊತ್ತಿರಬೇಕು, ಅನಿಮಿಷ ಅಂತ. ನಿಮಿ ಅಂದರೆ ರೆಪ್ಪೆ, ರೆಪ್ಪೆ ಇಲ್ಲದವನು ಅಂತ ಜನಕ ಮಹಾರಾಜನ ತಂದೆ ಆತ. ನಿಮಿ ಅಂತ ಅವನ ಹೆಸರು, ಅನಿಮಿಷ ಅಂತ. ಅಂದರೆ ಕಣ್ಣಿನ ರೆಪ್ಪೆನೇ ಇಲ್ಲ ಅವನಿಗೆ, ಕಣ್ಣು ಸದಾಕಾಲ ಜಾಗೃತನಾಗಿರ್ತಿದ್ದ ಅಂತ ತೋರಿಸೋದಕ್ಕಾಗಿ ಹೇಳೋದು. ಇವರು ಕಣ್ಣು ಯಾವತ್ತೂ ಮುಚ್ತಾನೇ ಇರಲಿಲ್ಲಂತೆ, ಕಣ್ಣು ಹೊಯ್ತಿರಲಿಲ್ಲ ಅಂತ. ಕಡೆಯದು, ಅವರ ದೇಹಕ್ಕೆ ನೆರಳು ಇರಲಿಲ್ಲ ಅಂತ. ದೇಹಕ್ಕೆ ನೆರಳೇ ಇಲ್ಲ. ನೆರಳು ಇರಲಿಲ್ಲ ಅಂದರೆ ಯಾವಾಗ ಆಗ್ತೇಳಿ ನೆರಳು ಇರೋದಿಲ್ವ? ಕಾಜಿನ ಪಾತ್ರೆ ಇಟ್ಟರೆ ನೆರಳು ಬರಲಿಕ್ಕಿಲ್ಲ ನಿಮಗೆ, ಟ್ರಾನ್ಸ್ಪರೆಂಟ್ ಆಗಿದ್ದರೆ ಬರಲ್ಲ. ಅಂದರೆ ಬದುಕು ಎಷ್ಟು ಪಾರದರ್ಶಕವಾಗಿತ್ತು ಅಂತ ಹೇಳಬೇಕಾಗಿದೆ ಸಾಂಕೇತಿಕವಾಗಿ, ನಾನು ತಿಳಿದ ಮಟ್ಟಿಗೆ. ಅಂದರೆ ಅವ್ರಿಗೆ ನೆರಳಿರಲಿಲ್ಲ ಅಂತ. ಅವರ ಜೊತೆಗೆ ಕೈವಲ್ಯ ಜ್ಞಾನ ಪ್ರಾಪ್ತಿ ಆದ ತಕ್ಷಣ ಅವರ ಬಲಭುಜದ ಹತ್ತಿರ, ಅವ್ರ ಪಕ್ಕದಲ್ಲಿ ಒಂದು ಅಶೋಕ ವೃಕ್ಷ ಯಾವಾಗಲೂ ಅವ್ರ ಜೊತೆಗೆ ಹೋಗೋದಂತೆ. ಅಶೋಕ ವೃಕ್ಷ, ಒಂದು ಭದ್ರಾಸನ, 3 ಛತ್ರಗಳು, ಒಂದು ಸಿಂಹಾಸನ, ಒಂದು ಪ್ರಭಾಮಂಡಲ, ತಲೆ ಹಿಂದೆ ಪ್ರಭಾಮಂಡಲ, ಮತ್ತು ಅನಾಕ್ಷರಿ ವಾಣಿ ಎಂಬ ದಿವ್ಯ ಧ್ವನಿ, ದೇವಲೋಕದ ಪುಷ್ಪವೃಷ್ಟಿ. ಇಷ್ಟು ಇರಬೇಕು ಕೈವಲ್ಯ ಜ್ಞಾನಿ ಆದರೆ ಹೊರಟ್ರೆ. ಏನೇನು ಅರ್ಥ ಇದು? ಒಂದು ಭದ್ರಾಸನ ಛತ್ರ ಹೋಗಲಿ, ಅನಾಕ್ಷರಿ ವಾಣಿ ಅಂತ ಹೇಳಿದೆ. ನಿನ್ನೆ ನಾನು ಹೇಳಿದ್ದೆ ಅದ್ರ ಬಗ್ಗೆ. ಅನಾಕ್ಷರಿ ಅಂತಂದರೆ ಈ ನಾವು ಮಾತಾಡಬೇಕಾದ್ರೆ ತುಟಿ ನಾಲಿಗೆಗಳು ಅಲುಗಾಡಬೇಕು, ಧ್ವನಿ ಹೊರಗಡೆ ಬರಬೇಕು. ಅವ್ರದ್ದು ಹಾಗಲ್ಲ, ಮುಖದಲ್ಲಿ ಯಾವ ವಿಕಾರನೂ ಇರ್ತಿರಲಿಲ್ಲ. ಕಣ್ಣು ಅಲುಗಾಡಲ್ಲ, ಹುಬ್ಬು ಮೇಲೆ ಕೆಳಗೆ ಆಗಲ್ಲ, ಮುಖ ಒಂಥರ ಶಾಂತವಾಗಿರ್ತದೆ, ತುಟಿಗಳು ಅಲುಗಾಡೋದಿಲ್ಲ, ನಾಲಿಗೆ ಅಲುಗಾಡೋದಿಲ್ಲ, ಆದರೂ ಧ್ವನಿ ಬರ್ತದೆ. ಆ ಧ್ವನಿ ಸಾಮಾನ್ಯರಿಗೆ ಅರ್ಥ ಆಗೋಲ್ಲ. ಆ ಥರದ ಅನಾಕ್ಷರಿ ವಾಣಿ ಇದು ಕೈವಲ್ಯ ಜ್ಞಾನ ಪಡ್ಕೊಂಡವರಿಗೆ ಮಾತ್ರ ಆಗುವಂಥದ್ದು. ಅದಾಯಿತು. ಇಷ್ಟೆಲ್ಲ ವೈಭವಗಳನ್ನು ಪಡ್ಕೊಂಡಂಥ ಮಹಾವೀರ ಪ್ರಭು ಅವರಿಗೆ ಜೈನ ಧರ್ಮದಲ್ಲಿ ಇನ್ನೊಂದು ಮುಖ್ಯ ಅಂದರೆ 4 ಅನಂತ ಚತುಷ್ಟಯಗಳಾಗಬೇಕು ಅಂತ. ಯಾವ್ಯಾವುದು ಅಂದರೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ. ಇವು 4 ಅವರ ಕೈಯಲ್ಲಿ ಬಂದುಬಿಡ್ತದೆ. ಅಂದರೆ ಅವ್ರಿಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. 4 ಅನಂತ ಚತುಷ್ಟಯಗಳು, ಅನಂತ ಚತುಷ್ಟಯಗಳು ಅಂತ ಹೇಳ್ತಾರೆ. ಈಗ ಕೇವಲ ಜ್ಞಾನಿ ಆದಂಥವರು ಅವಸರಣ ಮಾಡಬೇಕಲ್ಲ, ಎಲ್ಲ ಕಡೆ ಹೋಗಬೇಕಲ್ಲ, ಪ್ರಚಾರ ಮಾಡಬೇಕು, ಧರ್ಮ ಪ್ರಚಾರ ಮಾಡೋದಕ್ಕೆ ರಾಜಗೃಹಕ್ಕೆ ಬಂದರು. ಬಿಹಾರದಲ್ಲಿ ರಾಜಗೃಹ ಬಹಳ ದೊಡ್ಡ ಕ್ಷೇತ್ರ, ಬಿಂಬಸಾರ ಚಕ್ರವರ್ತಿ ಆಗಿದ್ದವನು. ಆ ರಾಜಗೃಹಕ್ಕೆ ಬಂದರು. ಅಲ್ಲಿ ವಿಪುಲಾಚಲ ಅಂತ ಒಂದು ಜಾಗ, ಎತ್ತರದ ಜಾಗ, ಅಲ್ಲಿ ಮಹಾವೀರರ ಉಪನ್ಯಾಸ ಅಂತ ತೀರ್ಮಾನ ಮಾಡಿದರು. ಮೊಟ್ಟ ಮೊದಲನೇ ಉಪನ್ಯಾಸ. 1000 ಜನ ಬಂದರು. ಕೇವಲ ಜ್ಞಾನಿಯಾದಂಥವರು ಉಪನ್ಯಾಸ ಇದೆ ಅಂತ 1000 ಜನ ಬಂದರು ಮಾತು ಕೇಳೋದಕ್ಕೆ. ಆದರೆ ಧರ್ಮ ಸಂದೇಶದ ದಿವ್ಯ ಧ್ವನಿ ಹೊರಗೆ ಬರಲೇ ಇಲ್ಲಂತೆ. ಮೇಡನ್ ಪರ್ಫಾರ್ಮೆನ್ಸ್ ಇದು. ಮೊಟ್ಟ ಮೊದಲನೇ ಬಾರಿಗೆ ಜನಕ್ಕೆ ಧರ್ಮೋಪದೇಶ ಮಾಡೋಕೆ ನಿಂತಿದ್ದಾರೆ, ಅದರ ಧ್ವನಿ ಯಾರಿಗೂ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಆ ಅಕ್ಷರರಹಿತವಾದಂಥ ಧ್ವನಿ ಇದೆಯಲ್ಲ, ಅದೊಂದು ವಿಶೇಷ, ತೀರ್ಥಂಕರರಿಗೆ ಮಾತ್ರ ಆಗುವಂಥದ್ದು. ಅವರ ಧ್ವನಿ ಕೆಲವರು ಮಾತ್ರ, ಅತ್ಯಂತ ಜ್ಞಾನಿಗಳಿಗೆ ಮಾತ್ರ ತಿಳಿತದೆ. ಅವರು ಅದನ್ನು ತಿಳ್ಕೊಂಡು ಸಮಾಜಕ್ಕೆ ತಿಳಿಸ್ತಾರೆ. ಅಂಥವ್ರಿಗೆ ಗಣಧರರು ಅಂತ ಕರೀತಾರೆ ಜೈನ ಪರಂಪರೆಯಲ್ಲಿ. ಆ ಗಣಧರರು ಬೇಕೇ ಬೇಕು ತೀರ್ಥಂಕರರು ಮಾತಾಡಬೇಕಾದ್ರೆ. ಅವರ ಮೂಲಕವೇ ಈ ಕಮ್ಯುನಿಕೇಷನ್ ವೆಹಿಕಲ್ ಅಂತೀವಿ ನಾವು, ವೆಹಿಕಲ್ ಫಾರ್ ಕಮ್ಯುನಿಕೇಷನ್ ಅಂತ ಹೇಳಬೇಕಾದ್ರೆ ಅವ್ರ ಮೂಲಕ ಹೇಳಬೇಕು. ತೀರ್ಥಂಕರರ ಮಾತು ಅವರಿಗೆ ಅರ್ಥ ಆಗ್ತದೆ. ಆದರೆ ಅಂಥ ಜ್ಞಾನಿಗಳು ಆ ಸಭೆಯಲ್ಲಿ ಯಾರೂ ಇರಲಿಲ್ಲ, ಆ ಗಣಧರರು ಇರಲಿಲ್ಲ. ಆದ್ದರಿಂದ ಆ ದಿವ್ಯ ಧ್ವನಿ ಹೊರಗೆ ಬರಲೇ ಇಲ್ಲಂತೆ. ಆಗ ಸೌಧರ್ಮೇಂದ್ರ ವಿಚಾರ ಮಾಡಿದ, ಹೌದು ತೀರ್ಥಂಕರೆಲ್ಲ ಆಯಿತು, ಸಮವಸರಣ ರೆಡಿ ಆಯಿತು, ಗಣಧರರಿಲ್ಲಲ್ಲ, ಒಬ್ಬನಾದರೂ ಗಣಧರ ಬೇಡವಾ? ತೀರ್ಥಂಕರರ ಮಾತನ್ನು ಅರ್ಥ ಮಾಡ್ಕೊಂಡು ಹೇಳುವಂಥವನು ಯಾರಾದರೂ ಬೇಕಲ್ಲ, ಯಾರಿರ್ಬೋದು ಅಂತ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನಿಗೊಬ್ಬ ಹೆಸರು ಗೊತ್ತಾಯಿತು. ಇಂದ್ರಭೂತಿ ಗೌತಮ ಅನ್ನೋ ಬ್ರಾಹ್ಮಣ ಇದ್ದಾನೆ. ಇಂದ್ರಭೂತಿ ಗೌತಮ ಅನ್ನುವಂಥ ಬ್ರಾಹ್ಮಣ, ಅವನು 4 ವೇದಗಳಲ್ಲಿ, 18 ಪುರಾಣಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತನಾದವನು, ಅಥಾರಿಟಿ ಅವನು, ಎಲ್ಲ ಶಾಸ್ತ್ರಗಳಲ್ಲಿ ಪರಿಣಿತನಾದವನು. ಆದರೆ ಮಹಾ ದುರಹಂಕಾರಿ. ಇದು ಕೆಲವು ಆಗ್ತಾ ವಿಚಿತ್ರ, ಅಷ್ಟೆಲ್ಲ ಜ್ಞಾನ ಪಡ್ಕೊಂಡ್ರು ಅಹಂಕಾರ ಹೋಗಿರಲ್ಲ. ಅದು ಮಹಾ ದುರಹಂಕಾರಿ. ಅದಲ್ಲದೆ ಅವನು ನನ್ನಂಥ ಜ್ಞಾನಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ವೇದಾಂಗಗಳಲ್ಲಿ ನಂಬಿಕೆ ಅವನಿಗೆ, ಅದು ಬಿಟ್ಟರೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಅವನು ರಾಜಗೃಹದಲ್ಲಿ ಒಂದು ದೊಡ್ಡ ಮಂಟಪ ಹಾಕ್ಕೊಂಡಿದ್ದಾನೆ. ಇದೊಂದು ಸಣ್ಣ ಪುಸ್ತಕ ಇದೆ, ನಾನು ಹೇಳ್ತೀನಿ, ದಯವಿಟ್ಟು ಸಿಕ್ಕರೆ ಓದಿ.
ಸಿಗೋದು ಅಪರೂಪ. ಸಿಗದೆ ಹೋದರೆ ನಾನು ಯಾರಾದರೂ ನಾನು ಬೇಕಾದ್ರೆ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ನಿಮಗೆ. ಮಿರ್ಜಿ ಅಣ್ಣಾರಾಯರು ಬರೆದಿದ್ದಾರೆ, ಒನ್ ಆಫ್ ದಿ ಫೈನೆಸ್ಟ್ ಬುಕ್ಸ್ ಆನ್ ಮಹಾವೀರ. ನಾನು ಗ್ರಂಥ ಋಣ ಬರ್ಕೊಂಡಿದ್ದೀನಿ. ಕೊನೆಗೆ ತುಂಬ ಕಷ್ಟ ಆಯಿತು ನನಗೆ ಮಟೀರಿಯಲ್ ಸಿಗಬೇಕಾದ್ರೆ. ಕಡೆಗೆ ಮೇಲ್ಕೋಟೆಯಲ್ಲಿ ಒಂದು ಜೈನ್ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಕೆಲವು ಪುಸ್ತಕ ತೊಗೊಂಬಂದಿದ್ದೆ. ಸಿಗೋದು ಅಪರೂಪ ಅದು. ಮಿರ್ಜಿ ಅಣ್ಣಾರಾಯರು ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ ಇದನ್ನು. ಆ ಇಂದ್ರಭೂತಿ ಗೌತಮ ಇದ್ನಲ್ಲ, ಆತ ತನಗೆ ಗೊತ್ತಿರುವಂಥ ಜ್ಞಾನ ತೋರಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಮಂಟಪ ಹಾಕಿದ್ದಾನೆ, ಲಕ್ಷಾಂತರ ಜನ ಬರೋ ಹಾಗೆ. ಹೋಮ ಹವನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಈ ಇಂದ್ರಭೂತಿ ತಮ್ಮಂದರು ವಾಯುಭೂತಿ ಅಗ್ನಿಭೂತಿ ಅಂತ ಅವೆರಡು, ಅವರು ಮಹಾಜ್ಞಾನಿಗಳು. ಒಬ್ಬೊಬ್ಬರಿಗೆ 500 ಜನ ಶಿಷ್ಯರಂತೆ, ಎಲ್ಲ ಸೇರ್ಕೊಂಡಿದ್ದಾರೆ. ಅದಲ್ಲದೆ ಆಗ ಭಾರತ ದೇಶದಲ್ಲಿದ್ದಂಥ ಎಲ್ಲ ಜ್ಞಾನಿಗಳು, ಈ ವೇದಾಂಗಗಳಲ್ಲಿ ಪರಿಣಿತರಾದವರು ಬಂದು ಕೂತಿದ್ದಾರೆ. ಸಾವಿರಾರು ಜನ ಕೂತಿದ್ದಾರೆ. ಇವನು ಅವ್ರ ಮುಂದೆ ತನ್ನ ಶಕ್ತಿ ತೋರಿಸ್ಬೇಕು ಅಂತ ಕೂತಿದ್ದಾನೆ. ಆ ಹೊತ್ತಿಗೆ ದೇವೇಂದ್ರ ಏನು ಮಾಡ್ತಾನೆ, ಸೌಧರ್ಮೇಂದ್ರ ಏನು ಮಾಡ್ತಾನೆ ಅಂದರೆ, ಅವನ ಕಡೆ ಹೋಗ್ತಾನೆ, ಇಂದ್ರಭೂತಿ ಕಡೆ. ಒಂದು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು, ಸ್ವಾಮಿ ನೀವು ಮಹಾಜ್ಞಾನಿಗಳು, ನನ್ನ ಗುರುಗಳೊಬ್ಬರಿದ್ದಾರೆ, ಅವರೊಂದು ಶ್ಲೋಕ ಹೇಳಿ ಧ್ಯಾನಸ್ಥರಾಗ್ಬಿಟ್ರು. ಆ ಶ್ಲೋಕದ ಅರ್ಥ ನನಗೆ ಗೊತ್ತಾಗಿಲ್ಲ. ನಿಮಗಿಂತ ಜ್ಞಾನಿಗಳು ಯಾರಿದ್ದಾರೋ ಜಗತ್ತಲ್ಲಿ? ಕೆಲವೊಂದು ಸಲ ಒಪ್ಪಿಕೊಳಿಸ್ಕೋಬೇಕಾದ್ರೆ ತುಂಬ ಹೊಗಳ್ಬೇಕಾಗ್ತದೆ. ನಿಮಗಿಂತ ಜ್ಞಾನಿಗಳು ಯಾರಿದ್ದಾರೆ? ಆ ಶ್ಲೋಕದ ಅರ್ಥ ನನಗೆ ಗೊತ್ತಿಲ್ಲ. ಗುರುಗಳು ಕೇಳೋದ್ರೆ ಧ್ಯಾನಸ್ಥರಾಗ್ಬಿಟ್ಟಿದ್ದಾರೆ, ಅವ್ರು ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ನನಗೆ ಅರ್ಥ ಹೇಳ್ತೀರಾ ಅಂತ ಕೇಳಿದ. ಆ ಇಂದ್ರಭೂತಿ ಠೆಂಕಾರದಿಂದ ಹೇಳ್ತಾನೆ, ಹೌದು ಮತ್ತೆ ನಾನು ಬಿಟ್ಟರೆ ಇನ್ಯಾರು ಹೇಳ್ತಾರಪ್ಪ, ನನಗಿಂತ ದೊಡ್ಡ ಜ್ಞಾನಿ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇದೆ ನಿನಗೆ? ಏನು ಶ್ಲೋಕ ಹೇಳು, ಯಾವ ಬೇಕಾ ಶ್ಲೋಕ ಹೇಳು, ಅರ್ಥ ಹೇಳ್ತೀನಿ ಅಂದ. ಅದಕ್ಕೆ ಸೌಧರ್ಮೇಂದ್ರ ಹೇಳಿದ್ದು, ತ್ರೈಕಾಲ್ಯಂ ದ್ರವ್ಯಷಟ್ಕಂ ನವಪದ ಸಹಿತಂ ಜೀವಷಟ್ ಕಾಯಲೇಶ್ಯ ಪಂಚಾನ್ಯೇ ಚಾಸ್ತಿಕಾಯ ವೃತ ಸಮಿತಿಗತಿ ಜ್ಞಾನ ಚರಿತ್ರ ಭೇದ ಅಂತ ಹೇಳ್ದ. ಇದು ಅರ್ಥ ಏನು ಅಂತ ಇವರಿಗೆ ಪದಶಃ ಅರ್ಥ ಗೊತ್ತಾಯಿತು. ಸಂಸ್ಕೃತ ಪಂಡಿತರಾದ್ದರಿಂದ ಪದಶಃ ಅರ್ಥ ಗೊತ್ತಾಯಿತು. ಇದರ ಸಿಗ್ನಿಫಿಕೆನ್ಸ್ ಏನು, ಅರ್ಥ ಏನು ಅಂತ ವಿಚಾರ ಮಾಡುವಾಗ ಅಂದ್ಕೊಂಡ್ರು, ಒಂದು ನಿಮಿಷ ಇರು, ನಿನ್ನ ಗುರು ಯಾರು ಅಂತ ಕೇಳಿದರು. ಈತ ಹೇಳಿದ್ರೆ, ನನ್ನ ಗುರು ಹಿಂಗೆ ಮಹಾವೀರರಂತಿದ್ದಾರೆ, ಅವರಿಗೆ ಕೈವಲ್ಯ ಜ್ಞಾನ ಆಗಿದೆ, ರಾಜಗೃಹದ ಹತ್ರ ಮೇಲೆ ಬಂದು ಎತ್ತರದ ಪ್ರದೇಶದಲ್ಲಿ ಒಂದು ಉಪನ್ಯಾಸ ಕೊಡ್ತಿದ್ದಾರೆ, ಅವರು ನನ್ನ ಗುರುಗಳು ಅಂತ. ಆತ ಹೇಳ್ದ, ಸರಿಯಾಗಿದ್ದಾನೆ, ಗುರು ನೀ ಶಿಷ್ಯ, ಇಬ್ಬರು ದಡ್ರೆ. ಆ ಶ್ಲೋಕಕ್ಕೆ ಏನು ಅರ್ಥ? ಅದಕ್ಕೆ ಏನೇನೂ ಅರ್ಥ ಇಲ್ಲ. ನಾನೇ ಬರ್ತೀನಿ ನಡಿ ಅಂದರು ಅವರು. ಇಂದ್ರಭೂತಿ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ನಿನಗೂ ನಿನ್ನ ಗುರುಗೂ ಇಬ್ಬರು ಕೂಡ ಪಾಠ ಮಾಡ್ತೀನಿ ನಡಿ. ಇದು ಅಹಂಕಾರದ ಪರಮಾವಧಿ ಅದು. ನಡಿ ಶಿಷ್ಯರಿಗೆ ನೀವು ಬಂದರು ನನ್ನ ಜೊತೆಗೆ. ಯಾಕೆ? ತನ್ನ ವಿಜಯ ಧ್ವಜ ಹಾರಿಸೋದನ್ನು ಅವ್ರು ನೋಡಬೇಕಲ್ಲ. ಬನ್ನಿ ಅಂದರು. ಇವನು 500 ಶಿಷ್ಯರು, ಮತ್ತು ತಮ್ಮಂದ್ರೆ ಬಿಡ್ತಾರಾ? ಅಗ್ನಿಭೂತಿ ವಾಯುಭೂತಿ ಅವ್ರು ತಮ್ಮ 500 ಜನ ಶಿಷ್ಯರು. ಅದು ಬರೀತಾರೆ, ಹೆಂಗಿದೆ ನೋಡಿ. ಅದು ಯಜ್ಞ ಮಂಟಪದಲ್ಲಿದ್ದವ್ರು ಎಲ್ಲರೂ ಎದ್ದು ಬಿಟ್ರಂತೆ, ನಾವು ಬರ್ತೀವಿ ನಡೀರಿ ನೋಡೋಣ ಅಂಥೇಳಿ. ಯಾರ್ಯಾರು? ವಾಯುಭೂತಿ ಅಗ್ನಿಭೂತಿ 500 ಶಿಷ್ಯರುಗಳು. ಈ ಯಜ್ಞಕ್ಕೆಂದೇ ಬಂದಿದ್ದ ವ್ಯಕ್ತ ಮತ್ತು ಸುಧರ್ಮರು ತಮ್ಮ 500 ಶಿಷ್ಯರು ಅವರು. ಅದರ ಜೊತೆಗೆ ಮೌರ್ಯ ಸನ್ನಿವೇಶದಿಂದ ಬಂದಿದ್ದ ಮಂಡಿಕ ಮತ್ತು ಮೌರ್ಯ ಪುತ್ರರು ತಮ್ಮ 350 ಶಿಷ್ಯರು. ಮಿಥಿಲಾ ನಗರದಿಂದ ಬಂದಿದ್ದ ಅಕಂಪಿಕ, ಕೋಸಲದಿಂದ ಬಂದಿದ್ದ ಅಚಲ ಭ್ರಾತ, ವತ್ಸ ದೇಶದ ಮೆತ್ತಾರ್ಯ, ರಾಜಗೃಹದ ಪ್ರಭಾಸ, ಎಲ್ಲರೂ ತಮ್ಮ 100 ಶಿಷ್ಯರನ್ನು ನಡೆದ್ರಂತೆ. ಅದನ್ನು ನೋಡಿದಾಗ ಈ ವೇದಗಳಲ್ಲಿ ನಂಬಿಕೆ ಇದ್ದಂಥ ಒಂದು ಜ್ಞಾನಿಗಳ ಸಮುದ್ರನೇ ಹೊರಟಂಗೆ ಆಗ್ತಿತ್ತಂತೆ ರಸ್ತೆಯಲ್ಲಿ. ಅಲ್ಲಿ ಮೊದಲೇ 1000 ಜನ ಕೂಡಿದ್ದಾರೆ ಅಲ್ಲಿ. ಅವ್ರ ಜೊತೆ ಇವರೊಂದಿಷ್ಟು ಜನ ಸೇರಿಕೊಂಡ್ರು, ಅಲ್ಲಿ ಹೋದರು. ಎಲ್ಲಕ್ಕಿಂತ ಮುಂದೆ ಇಂದ್ರಭೂತಿ ಹೋಗಿಬಿಟ್ಟು, ಇವತ್ತು ನೋಡು ಯಾವ ಗುರು ಇದ್ದಾನೆ ನೋಡ್ತೀನಿ ಅಂತ. ಎಲ್ಲರ ಮುಂದೆ ತೋರಿಸ್ಬೇಕಲ್ಲ ಒಂದು ಸಲ ತನ್ನ ಬುದ್ಧಿ ಅಂತ. ಆದರೆ ವಿಚಿತ್ರ ಏನಾಯಿತು ಅಂದರೆ, ಅವರು ಕೈವಲ್ಯ ಜ್ಞಾನಿಗಳು ಅಂತ ಹೇಳಿದ್ದೆ, ಅವ್ರು ಎದುರಿಗೆ ಬಂದ ತಕ್ಷಣ ಎಲ್ಲ ಬೇರೆ ಆಗಿಬಿಡ್ತದೆ. ಈತ ಹೋಗಿ ಅವ್ರು ನೋಡಿ ದರ್ಶನ ಆದ ತಕ್ಷಣ ಆ ಗರ್ವರಸ ಇತ್ತಲ್ಲ ಮನಸ್ಸಿನಲ್ಲಿ, ಎಲ್ಲ ಸೋರಿ ಹೋಗ್ಬಿಡ್ತು. ಗರ್ವರಸ ಸೋರಿ ಹೋಗ್ಬಿಟ್ಟು ಮಿಥ್ಯಾಚಾರ ಮರೆ ಆಯಿತು. ಕೈ ಮುಕ್ಕೊಂಡು ಗದ್ಗದ ಕಂಠದಿಂದ ಭಗವಾನರಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಕ್ಷಮಿಸಿ, ಭಾಳ ಅಹಂಕಾರದಿಂದ ಬಂದಿದ್ದೆ ನಿಮ್ಮನ್ನು ಸೋಲಿಸಬೇಕು ಅಂತ. ಈಗ ನನಗೆ ಅರ್ಥ ಆಯಿತು, ಸೋಲಿಸೋದು ಏನು ಕಾರಣ ಇಲ್ಲ, ನಾನು ಸೋತು ಹೋಗಿದ್ದೇನೆ ಈಗಾಗಲೇ. ಆಗ ನಿಮ್ಮಿಂದ ಒಂದು ಧರ್ಮೋಪದೇಶ ಆಗಬೇಕು ನನಗೆ. ಮಹಾವೀರರು ಮಾತೇ ಆಡಲಿಲ್ಲ. ಈತ ಪ್ರಶ್ನೆ ಕೇಳಿದ, ಜೀವ ಅಂದರೆ ಏನು? ಜೀವತತ್ವದ ಲಕ್ಷಣ ಏನು? ಅದರ ಗುಣ ಏನು? ಪರ್ಯಾಯಗಳೇನು? ಈ ಜೀವಕ್ಕೊಂದೇನಾದರೂ ಪರ್ಯಾಯ ಇದೆಯಾ? ಸಂಸಾರ ಅಂದ್ರೇನು? ಸಂಸಾರ ಯಾಕೆ ಬಂತು? ಅದರ ರೂಪ ಏನು? ಮೋಕ್ಷದ ಸ್ವರೂಪ ಏನು? ದಯವಿಟ್ಟು ಕೃಪೆ ತೋರಿಸಬೇಕು, ನಮಗೆಲ್ಲ ತಿಳಿಸ್ಬೇಕು ಅಂತ ಬೇಡ್ಕೊಂಡ. ಆಗ ಇವ್ರ ಮನಸ್ಸು ಹದ ಆಗಿದೆಯಲ್ಲ, ಅಹಂಕಾರ ಕರಗಿ ಹೋಗಿದೆ. ಮೊದಲು ಜ್ಞಾನ ಇದೆ,
ತುಂಬ ಜ್ಞಾನ ಇದೆ, ಆದರೆ ಅಹಂಕಾರದ ಮೋಡ ಕವಿದಿತ್ತು. ಈ ಸರದ ಮೇಲೆ ಮಹಾವೀರರು ದಿವ್ಯ ಧ್ವನಿಯಿಂದ ಉಪದೇಶ ಮಾಡೋಕ್ಕೆ ಶುರು ಮಾಡಿದರು.